ಹೇಗಿದ್ರಿಯಲ್ಲ, ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವಿಡಿಯೋಕ್ಕೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಗ್ರೀಕ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಇಲ್ಲಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಾನೇನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ನನ್ನ ಈ ಒಂದು ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ನನ್ನ ವಿಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ, ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡ್ಬೋದು. ಸೊ ನಮಗೆ ಇದುವರೆಗೆ ಏನು ಗೊತ್ತಿದೆ ಅಂದರೆ, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಒಂದು ಇನ್ಸ್ಟ್ರೂಮೆಂಟನ್ನು ಬೈ ಅಥವಾ ಸೆಲ್ ಮಾಡ್ಬೋದು. ಸಪೋಸ್ ನಾನೊಂದು ಸ್ಟಾಕನ್ನು ತಗೊಂಡ್ರೆ ನಮಗೇನು ಗೊತ್ತಿದೆ ಅಂದರೆ, ನಾವು ಆ ಸ್ಟಾಕನ್ನು ಬೈ ಅಥವಾ ಸೆಲ್ ಮಾಡ್ಬೋದು. ಒಂದು ವೇಳೆ ಆ ಒಂದು ಸ್ಟಾಕಿನ ಪ್ರೈಸ್ ಜಾಸ್ತಿ ಆದರೆ ಅದರ ಬೆಲೆ ಹೆಚ್ಚಾಗುತ್ತೆ, ಆ ಒಂದು ಸ್ಟಾಕಿನ ಪ್ರೈಸ್ ಕಡಿಮೆ ಆದರೆ ಅದರ ಬೆಲೆ ಕಡಿಮೆ ಆಗುತ್ತೆ. ಅದೇ ರೀತಿ ನಮಗೆ ಮಾರ್ಕೆಟಲ್ಲಿ ಆಪ್ಷನ್ ಕಾಂಟ್ರಾಕ್ಟ್ಗಳು ಟ್ರೇಡ್ ಮಾಡೋದಕ್ಕೆ ಲಭ್ಯವಿದ್ದಾವೆ ಅಂತ ಗೊತ್ತಿದೆ. ಸೊ ಒಂದು ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಆ ಒಂದು ಇನ್ಸ್ಟ್ರೂಮೆಂಟ್ಗೆ ಆಪ್ಷನ್ ಕಾಂಟ್ರಾಕ್ಟ್ಗಳು ಟ್ರೇಡ್ ಮಾಡೋದಕ್ಕೆ ಲಭ್ಯವಿರ್ತವೆ. ಪ್ರತಿಯೊಂದು ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ಗೂ ಸಹ ಸ್ಟ್ರೈಕ್ ಪ್ರೈಸಸ್ಗಳಿರ್ತವೆ. ಆ ಒಂದು ಸ್ಟ್ರೈಕ್ ಪ್ರೈಸಸ್ಗಳಲ್ಲಿ ಆಪ್ಷನ್ ಕಾಂಟ್ರಾಕ್ಟ್ಗಳು ಲಭ್ಯವಿರ್ತವೆ. ಸಪೋಸ್ ನಾನಿಲ್ಲಿ ನಿಫ್ಟಿ 50 ಅಂತ ತಗೊಂಡ್ರೆ, ನಿಫ್ಟಿ 50ಗೆ ಸ್ಟ್ರೈಕ್ ಪ್ರೈಸಸ್ಗಳಿರ್ತವೆ ಮತ್ತು ಈ ಪ್ರತಿ ಸ್ಟ್ರೈಕ್ ಪ್ರೈಸಲ್ಲೂ ಸಹ ಕಾಲ್ ಮತ್ತು ಪುಟ್ ಆಪ್ಷನ್ಗಳು ಟ್ರೇಡ್ ಮಾಡೋದಕ್ಕೆ ಲಭ್ಯವಿರ್ತವೆ. ಇಲ್ಲಿ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ ಪ್ರತಿಯೊಂದು ಸ್ಟ್ರೈಕ್ ಪ್ರೈಸಲ್ಲೂ ಸಹ ಅವುಗಳ ಬೆಲೆ ಏನಿದೆ ಇದು ಹೆಚ್ಚು ಅಥವಾ ಕಡಿಮೆ ಆಗ್ತಾ ಇರುತ್ತೆ. ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗಳ ಪ್ರೀಮಿಯಂ ಏನಿದೆ ಅಥವಾ ಇವುಗಳ ಬೆಲೆ ಏನಿದೆ ಅದು ಹಲವಾರು ಫ್ಯಾಕ್ಟರ್ಗಳಿಂದ ಡಿಸೈಡ್ ಆಗುತ್ತೆ. ಸಪೋಸ್ ನಾನೊಂದು ಸ್ಟಾಕಿನ ಬಗ್ಗೆ ಮಾತಾಡೋದಾದರೆ, ಜಸ್ಟ್ ಆ ಸ್ಟಾಕಿನ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಬೆಲೆ ಜಾಸ್ತಿ ಆಗುತ್ತೆ, ಪ್ರೈಸ್ ಕಡಿಮೆ ಆಯಿತು ಅಂದರೆ ಬೆಲೆ ಕಡಿಮೆ ಆಗುತ್ತೆ. ಬಟ್ ಆಪ್ಷನ್ ಕಾಂಟ್ರಾಕ್ಟ್ಗಳಲ್ಲಿ ಅಷ್ಟು ಸಿಂಪಲ್ ಅಲ್ಲ. ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯ ಮೇಲೆ ಹಲವಾರು ಫ್ಯಾಕ್ಟರ್ಗಳು, ಹಲವಾರು ಅಂಶಗಳು ಮ್ಯಾಟ್ರ್ ಆಗ್ತವೆ. ಸೊ ಈಗ ನಾವು ಇಲ್ಲಿ ಯಾವ ಯಾವ ಫ್ಯಾಕ್ಟರ್ಗಳು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯನ್ನು ಅಫೆಕ್ಟ್ ಮಾಡ್ತವೆ ಅಂತ ನೋಡೋದಾದರೆ, ಒಂದು ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಏನಿದೆ ಅದರ ಪ್ರೈಸ್ ಮೂವ್ಮೆಂಟ್ ಏನಿದೆ ಅದು ಆಪ್ಷನ್ ಕಾಂಟ್ರಾಕ್ಟ್ಗಳ ಬೆಲೆಯನ್ನು ಹೆಚ್ಚು ಅಥವಾ ಕಡಿಮೆ ಮಾಡುತ್ತೆ, ಅವುಗಳ ಬೆಲೆಯ ಮೇಲೆ, ಅವುಗಳ ಪ್ರೈಸಿನ ಮೇಲೆ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದಿರೋದೇನಪ್ಪ ಅಂದರೆ, ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಇನ್ನು ಎಷ್ಟು ಟೈಮ್ ಉಳಿದಿದೆ ಅನ್ನೋದು ಸಹ ಮ್ಯಾಟ್ರ್ ಆಗುತ್ತೆ. ಟೈಮ್ ಫ್ಯಾಕ್ಟರ್ ಸಹ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯನ್ನು ಅಫೆಕ್ಟ್ ಮಾಡುತ್ತೆ. ಅದೇ ರೀತಿ ಮಾರ್ಕೆಟಲ್ಲಿ ಏನೊಂದು ವಾಲಟಿಲಿಟಿ ಇದೆ ಅದು ಸಹ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯನ್ನು ಅಫೆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ, RBI ಏನೊಂದು ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಿರುತ್ತೆ ಅದು ಸಹ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯನ್ನು ಅಫೆಕ್ಟ್ ಮಾಡುತ್ತೆ. ಈ ಒಂದು ಇಂಟ್ರೆಸ್ಟ್ ರೇಟ್ ಏನಿದೆ ಇದು ಬಹಳ ಫ್ರೀಕ್ವೆಂಟಾಗಿ ಚೇಂಜ್ ಆಗೋದಿಲ್ಲ, ಇದು ಚೇಂಜ್ ಆಗೋದು ಬಹಳ ರೇರ್. ಸೊ ಹಾಗಾಗಿ ಇದನ್ನು ನಾವು ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋದಿಲ್ಲ. ಮೇ ಬಿ 6 ತಿಂಗಳಿಗೆ ಒಂದು ಸಲನೋ ಅಥವಾ 1 ವರ್ಷಕ್ಕೊಂದು ಸಲನೋ ಇದು ಚೇಂಜ್ ಆಗ್ತಾ ಇರುತ್ತೆ. ಇದಕ್ಕೆ ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ನಲ್ಲಿ ಅಷ್ಟೊಂದು ವ್ಯಾಲ್ಯೂ ಕೊಡೋದಿಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ಅಂಶಗಳು ಯಾವುದಪ್ಪ ಅಂದರೆ, ಅಂಡರ್ಲೈಯಿಂಗ್ ಆ್ಯಸೆಟಿನ ಪ್ರೈಸ್ ಮೂವ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ, ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಲಿಕ್ಕೆ ಎಷ್ಟು ಟೈಮ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಆ ಒಂದು ಆ್ಯಸೆಟಲ್ಲಿ ಏನೊಂದು ವಾಲಟಿಲಿಟಿ ಇದೆ, ಎಷ್ಟು ಕ್ವಿಕ್ಕಾಗಿ ಆ ಒಂದು ಆ್ಯಸೆಟಿನ ಪ್ರೈಸ್ ಏರಿಳಿತವನ್ನು ಕಾಣ್ತಾ ಇದೆ, ಮಾರ್ಕೆಟಲ್ಲಿ ಏನೊಂದು ವಾಲಟಿಲಿಟಿ ಇದೆ ಅದೆಲ್ಲದೂ ಸಹ ಆಪ್ಷನ್ ಕಾಂಟ್ರಾಕ್ಟಿನ ಪ್ರೈಸನ್ನು ಅಫೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಾನು ಅಂಡರ್ಲೈಯಿಂಗ್ ಆ್ಯಸೆಟಿನ ಪ್ರೈಸ್ ಮೂವ್ಮೆಂಟಿನ ಬಗ್ಗೆ ಇಲ್ಲಿ ಮಾತಾಡೋದಾದರೆ, ಒಂದು ಕ್ವೆಶನ್ ಏನು ಬರುತ್ತೆ ಅಂದರೆ, ಅಂಡರ್ಲೈಯಿಂಗ್ ಆ್ಯಸೆಟ್ ಏನಿದೆ ಅದು ಎಷ್ಟು ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಮೂವ್ ಆಗುತ್ತೆ ಅನ್ನೋದು ಒಂದು ಕ್ವೆಶನ್ ಆಗುತ್ತೆ. ಸಪೋಸ್ ನಾನಿಲ್ಲಿ ನಿಫ್ಟಿ ಅಂತ ತೊಗೊಂಡ್ರೆ, ನಿಫ್ಟಿಯಲ್ಲಿ 1 ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಪಾಯಿಂಟ್ ಮೂವ್ ಆಗುತ್ತೆ ಅನ್ನೋದು ಒಂದು ಅಂಶ ಆಗುತ್ತೆ. ಸೊ ಈ ಮೆಜರ್ಮೆಂಟ್ ನಾವೇನು ಮಾಡ್ತೀವಿ ಅಂದರೆ, ಅಂಡರ್ಲೈಯಿಂಗ್ ಆ್ಯಸೆಟಲ್ಲಿ 1 ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯಲ್ಲಿ ಎಷ್ಟು ಪಾಯಿಂಟ್ ಮೂವ್ ಆಗುತ್ತೆ ಅನ್ನುವ ಒಂದು ಕ್ಯಾಲ್ಕುಲೇಷನ್ ಏನಿದೆ ಇದನ್ನು ನಾವು ಡೆಲ್ಟಾ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಬಟ್ ಇದು ಒಂದು ಫ್ಯಾಕ್ಟರ್. ಅಂದರೆ ಅಂಡರ್ಲೈಯಿಂಗ್ ಆ್ಯಸೆಟ್ 1 ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಕಾಂಟ್ರಾಕ್ಟ್ಗಳ ಪ್ರೀಮಿಯಮಲ್ಲಿ ಎಷ್ಟು ಪಾಯಿಂಟ್ ಮೂವ್ ಆಗುತ್ತೆ ಅನ್ನೋದು ಒಂದು ಫ್ಯಾಕ್ಟರ್ ಆಗುತ್ತೆ. ಅದೇ ರೀತಿ ಈ ಒಂದು ಡೆಲ್ಟಾ ಏನಿದೆ ಇದು ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅಂಡರ್ಲೈಯಿಂಗ್ ಆ್ಯಸೆಟ್ 1 ಪಾಯಿಂಟ್ ಮೂವ್ ಆದರೆ ಆಪ್ಷನ್ ಪ್ರೀಮಿಯಮ್ನ ಬೆಲೆಯಲ್ಲಿ ಎಷ್ಟು ಮೂವ್ ಆಗುತ್ತೆ ಅನ್ನೋದು ಡೆಲ್ಟಾ ಆಗುತ್ತೆ. ಅದೇ ರೀತಿ ಅಂಡರ್ಲೈಯಿಂಗ್ ಆ್ಯಸೆಟ್ 1 ಪಾಯಿಂಟ್ ಮೂವ್ ಆದರೆ ಈ ಡೆಲ್ಟಾ ಎಷ್ಟು ಮೂವ್ ಆಗುತ್ತೆ ಅನ್ನೋದು ಇನ್ನೊಂದು ಫ್ಯಾಕ್ಟರ್ ಆಗುತ್ತೆ. ಇದನ್ನು ನಾವು ಗಾಮಾ ಅಂತ ಹೇಳ್ತೀವಿ. ಒಂದು ವೇಳೆ ಈಗ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಓಕೆ, ನಾನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಸೊ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಯಾವೆಲ್ಲ ಅಂಶಗಳಿಂದ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಅದರಲ್ಲಿ ಒಂದು ಅಂಡರ್ಲೈಯಿಂಗ್ ಏನಿದೆ ಅದರ ಪ್ರೈಸ್ ಮೂಮೆಂಟ್, ಇದನ್ನು ನಾವೇನು ಮೆಜರ್ ಮಾಡ್ತೀವಿ ಅದನ್ನು ಡೆಲ್ಟಾ ಅಂತ ಹೇಳೋದು. ಅದೇ ರೀತಿ ಈ ಡೆಲ್ಟಾ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದನ್ನು ನಾವೇನು ಮೆಜರ್ ಮಾಡ್ತೀವಿ ಅದನ್ನು ಗಾಮಾ ಅಂತ ಹೇಳೋದು. ಅದೇ ರೀತಿ ಇನ್ನು ಎಷ್ಟು ಟೈಮ್ ಉಳಿದಿದೆ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋದಕ್ಕೆ ಅಂತ ಏನು ಇದೆ ಅದನ್ನು ನಾವೇನು ಮೆಜರ್ ಮಾಡ್ತೀವಿ ಅದನ್ನು ತೀಟಾ ಅಂತ ಹೇಳ್ತೀವಿ. ಅಂದರೆ ಸಪೋಸ್ ಇವತ್ತು ಒಂದು ದಿನ ಕಳೆದ್ರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನಲ್ಲಿ ಟೈಮ್ ವ್ಯಾಲ್ಯೂ ಎಷ್ಟು ಕಡಿಮೆ ಆಗುತ್ತೆ ಅಂತ ನಾವೇನು ಮೆಜರ್ ಮಾಡ್ತೀವಿ ಅದನ್ನು ನಾವು ತೀಟಾ ಅಂತ ಹೇಳ್ತೀವಿ. ಅದೇ ರೀತಿ ಮಾರ್ಕೆಟಲ್ಲಿ ವಾಲಟಿಲಿಟಿ ಏನಾದರೂ ಹೆಚ್ಚು ಅಥವಾ ಕಡಿಮೆ ಆದರೆ ಯಾವ ರೀತಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಹೆಚ್ಚು ಅಥವಾ ಕಡಿಮೆ ಆಗುತ್ತೆ ಅಂತ ನಾವೇನು ಮೆಜರ್ ಮಾಡ್ತೀವಿ ಅದನ್ನು ನಾವು ವೇಗ ಅಂತ ಹೇಳ್ತೀವಿ. ಅದೇ ರೀತಿ ಇಂಟ್ರೆಸ್ಟ್ ರೇಟ್ ಬಗ್ಗೆ ನಾನೇನು ಮಾತಾಡಿದೆ ಅದನ್ನು ನಾವೇನು ಮೆಜರ್ ಮಾಡ್ತೀವಿ ಅದನ್ನು ನಾವು ರೋ ಅಂತ ಹೇಳ್ತೀವಿ. ಈ ಒಂದು ಅಂಶದ ಬಗ್ಗೆ ನಾವು ಅಷ್ಟು ಡಿಸ್ಕಸ್ ಮಾಡೋದಿಲ್ಲ, ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸೊ ಪ್ರಮುಖವಾಗಿ ನಾವು ಡಿಸ್ಕಸ್ ಮಾಡುವ ಅಂಶಗಳು ಯಾವುದು ಅಂದರೆ ಒಂದು ಡೆಲ್ಟಾ, ಇನ್ನೊಂದು ಗಾಮಾ, ಇನ್ನೊಂದು ತೀಟಾ, ಮತ್ತೊಂದು ವೇಗ. ಸೊ ಈ ರೀತಿಯ ಇನ್ನೊಂದು ಮೆಜರ್ಮೆಂಟ್ಗಳಿದ್ದಾವೆ. ಇವುಗಳನ್ನೆಲ್ಲ ಒಟ್ಟಾಗಿ ನಾವು ಆಪ್ಷನ್ ಗ್ರೀಕ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಆಪ್ಷನ್ ಗ್ರೀಕ್ಸ್ ಏನಿದೆ ಇದು ನಮಗೆ ಯಾವೆಲ್ಲ ಅಂಶಗಳು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯನ್ನು ಅಫೆಕ್ಟ್ ಮಾಡ್ತಾವೋ ಅವುಗಳ ಪರಿಣಾಮವನ್ನು ಹೇಳುತ್ತೆ, ಅವುಗಳ ಇಂಪ್ಯಾಕ್ಟ್ ಎಷ್ಟಿದೆ ಅಂತ ನಮಗೆ ಹೇಳುತ್ತೆ. ಸೊ ಇವುಗಳ ಬಗ್ಗೆ ತಿಳ್ಕೊಳ್ಳುವ ಮೂಲಕ ನಾವು ಯಾವ ರೀತಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಏನಿದೆ ಅದು ಮೂವ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾವನ್ನು ಪಡ್ಕೋಬೋದು. ಅದ್ರ ಬಗ್ಗೆ ನಾವು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕಾದೇನಪ್ಪ ಅಂದರೆ ಇದೆಲ್ಲ ನಾವು ಮಾಡ್ತಾ ಇರುವಂತಹ ಒಂದು ಮೆಜರ್ಮೆಂಟ್ ಅಂತ ಹೇಳ್ಬೋದು. ಸೊ ಈ ಒಂದು ಫ್ಯಾಕ್ಟರ್ಗಳಿಂದಾಗಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಮೂವ್ ಆಗೋದಲ್ಲ, ಮೂವ್ ಆಗ್ತಾ ಇರೋದನ್ನು ನಾವು ಮೆಜರ್ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ನಮ್ಮ ಬಳಿ ಒಂದು ಟೆಂಪ್ರೇಚರನ್ನು ಚೆಕ್ ಮಾಡುವ ಒಂದು ಇನ್ಸ್ಟ್ರೂಮೆಂಟ್ ಇದೆ ಅಂತ ಆದರೆ, ಒಂದು ಡಿವೈಸ್ ಇದೆ ಅಂತ ಆದರೆ ಅದರಲ್ಲಿ ಟೆಂಪ್ರೇಚರ್ ಸಪೋಸ್ ಒಂದು 50 ಡಿಗ್ರಿ ಅಂತ ತೋರಿಸ್ತಾ ಇದ್ದ ಕಾರಣಕ್ಕೆ ಟೆಂಪ್ರೇಚರ್ ಜಾಸ್ತಿ ಆಗೋದಲ್ಲ, ಟೆಂಪ್ರೇಚರ್ ಜಾಸ್ತಿ ಇರೋದನ್ನು ಆ ಒಂದು ಡಿವೈಸ್ ನಮಗೆ ತೋರಿಸ್ತಾ ಇರೋದು. ಅದೇ ರೀತಿ ಇಲ್ಲೂ ಸಹ ಹಾಗೆ ಈ ಒಂದು ಮೆಜರ್ಮೆಂಟ್ಗಳಲ್ಲಿ ಏನೊಂದು ವ್ಯಾಲ್ಯೂ ಇದೆ ಅದರಿಂದಾಗಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಮೂವ್ ಆಗೋದಲ್ಲ, ಮೂವ್ ಆಗ್ತಾ ಇರೋದನ್ನು ಮೆಜರ್ ಮಾಡಿದಾಗ ನಮಗೆ ಇಲ್ಲಿ ಒಂದಿಷ್ಟು ವ್ಯಾಲ್ಯೂಗಳು ಸಿಗೋದು. ಸೊ ಇದ್ರ ಬಗ್ಗೆ ನಾವು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಪ್ಷನ್ ಗ್ರೀಕ್ಸ್ ಅಂದರೆ ಏನಪ್ಪ ಅಂದರೆ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯನ್ನು ಯಾವ ಫ್ಯಾಕ್ಟರ್ಗಳು ಅಫೆಕ್ಟ್ ಮಾಡ್ತವೆ, ಅವುಗಳ ಪರಿಣಾಮ ಏನು ಅಂತ ನಾವೇನು ಮೆಜರ್ ಮಾಡ್ತೀವಿ, ನಾವೇನು ಒಂದು ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತೀವಿ ಅದನ್ನು ನಾವು ಆಪ್ಷನ್ ಗ್ರೀಕ್ಸ್ ಅಂತ ಹೇಳೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡೆಲ್ಟಾ ಅಂದರೆ ಏನು ಅಂತ ನೋಡೋಣ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಬೇರೆಯವರ ಡೌಟಿಗೆ ಆನ್ಸರ್ ಗೊತ್ತಿದ್ದರೆ ರಿಪ್ಲೈ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.